ಈ ಸಿನಿಮಾ ಮೇಲೆ ಬಹುಶಃ ನಿಮಗೆಲ್ಲ ಇರೋ ಪ್ರೀತಿನೇ ಬಹುಶಃ ಇಷ್ಟು ಜನ ಆಡಿಟೋರಿಯಂ ತುಂಬಿದೆ. ವೆರಿ ಹ್ಯಾಪಿ ಫಸ್ಟ್ ಆಫ್ ಆಲ್. ನನಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಸಿನಿಮಾ, ಯಾಕೆಂದರೆ ನಾನು ಸಿನಿಮಾ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ನಾನು ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪೂರ್ಣಚಂದ್ರ ತೇಜಸ್ವಿ ಅವ್ರು ಫೋನ್ ಮಾಡಿ, ಹೆಬ್ಬುಲಿ ಕಟ್ ಅಂತ ಒಂದು ಸಿನಿಮಾ ಇದೆ, ನೀವು ನೋಡಬೇಕು, ಅದನ್ನ ನಿಮ್ಮ ಜೊತೆ ನಿಂತ್ಕೊಳ್ಳಿ ಸಾಧ್ಯವಾದರೆ ಅಂತ. ಸರಿ, ಪ್ರತಿ ಸಲ ಸಿನಿಮಾಗಳು ಬಂದವರು ತುಂಬ ಸಿನಿಮಾಗಳು ನೋಡ್ತಾ ಇರ್ತೀನಿ. ಕೆಲವೊಂದು ಸಲ ಏನಂದರೆ ತುಂಬ ಫಾಲ್ತು ಸಿನಿಮಾಗಳು ಬರ್ತದೆ, ನೋಡ್ತೀವಿ. ನಾ ಪೂರ್ಣ ಸುಮಾರು ಸಲ ಹೇಳ್ತಾ ಇದ್ದೆ, ಯಾಕೆ ಈ ಥರ ಸಿನಿಮಾಗಳೆಲ್ಲ ಕಳಿಸ್ತೀಯ ಅಂತ. ಬಟ್ ಹೆಬ್ಬುಲಿ ಕಟ್ಟು ಶುರುವಾದಾಗಲೂ ನನಗೆ ಹಂಗೇನೆ. ಅದು ಶುರುವಾಗ್ತಾ ಏನು ಮಾಮೂಲಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದಾರೆ, ಏನೋ ನಾರ್ಮಲ್ ಹ್ಯೂಮರು, ಉತ್ತರ ಕರ್ನಾಟಕದ ಎಲ್ಲ ಹೊಸ ಹುಡುಗರು ಏನೋ ಮಾಡಿದ್ದಾರೆ, ಸರಿ ಜೊತೆ ನಿಂತ್ಕೊಳ್ಳೋಣ ಅನ್ನೋ ಮನಸ್ಸಿನ ಬಂದಿರಲಿಲ್ಲ ನನಗೆ. ಸಿನಿಮಾ ನೋಡ್ತಾ ನೋಡ್ತಾ ಒಳಗಡೆ ಹೋದೆ. ಆ ಒಳಗಡೆ ಹೋಗ್ತಾ ಹೋಗ್ತಾ ಹಂಗೆ ಸೆಳೀತಾ ಹೋಯ್ತು ಸಿನಿಮಾ. ಫಸ್ಟ್ ಹಾಫು ಮುಗಿಸೋಷ್ಟರಲ್ಲಿ ಎದೆ ಭಾರ ಆಗಕ್ಕೆ ಶುರು ಆಯಿತು. ಆ ಸೆಕೆಂಡ್ ಹಾಫ್ ಮುಗಿಸ್ತಾ 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 ಕಡೆ 20 ನಿಮಿಷ ನನಗೆ ಉಸಿರಾಡೋಕ್ಕೇ ಕಷ್ಟ ಆಯಿತು. ಅಲ್ಲಿಗೆ ತಗೊಂಡೋಗಿ ಸಿನಿಮಾ ನಿಲ್ಲಿಸ್ಬಿಡ್ತು ಒಂದ್ಸಲ ರಪ್ಪ ಅಂತ. ತುಂಬ ಭಯನೂ ಆಯಿತು, ನನ್ನ ಎದುರುಗಡೆ ಒಂಥರ ತಳಮಳ ಶುರು ಆಯಿತು. ಅಂದರೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರ? ಇಷ್ಟು ಧೈರ್ಯವಾಗಿ ಇಷ್ಟು ಬೋಲ್ಡಾಗಿ ಅಟೆಂಪ್ಟ್ ಮಾಡಿದ್ದಾರೆ ಹುಡುಗರು, ಹೆಂಗೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರೆ? ಈ ಸಮಾಜದಲ್ಲಿ ಒಂದು ಕೊರತೆ ಇದೆ, ಏನಂದ್ರೆ ನಾವು ಸಮಸ್ಯೆನ ಹೇಳ್ಕೊಂಡು ಬದುಕಕ್ಕೆ ಆಗಲ್ಲ. ಎಲ್ಲರ ಸಮಸ್ಯೆನೂ ನಮ್ಮ ಪಾಯಿಂಟ್ ಆಫ್ ಇಂದ ನೋಡ್ತೀವಿ. ಯಾರು ಅವ್ರ ಪಾಯಿಂಟ್ ಆಫ್ ಇಂದ ಅವ್ರ ಸಮಸ್ಯೆಗಳನ್ನ ನೋಡಿ ಇದು ನಮ್ಮ ಸಮಸ್ಯೆ ಅಂತ ಹೇಳಕ್ ಹೋದ್ರೆ, ಅದಲ್ಲ ಸಮಸ್ಯೆ, ನಿನ್ನ ಸಮಸ್ಯೆ ಇದು ಅಂತ ನಾವು ಹೇಳ್ತೀವಿ. ಅಂತ ಸಿಚುಯೇಷನ್ ಅಲ್ಲಿ ಬಂದು ತಲುಪಿದೀವಿ ಈಗ. ಮುಂಚೆ ಒಂದು ಗೌರವ ಇತ್ತು ವಯಸ್ಸಾದವ್ರಿಗೆ ಅಥವಾ ವೃದ್ಧರಿಗೆ ಅಥವಾ ನಮ್ಮ ಹಿರಿಯರಿಗೆ ಅಥವಾ ನಮಗಿಂತ ಸೀನಿಯರ್ಸ್ಗೆ, ಕೆಲಸ ಮಾಡೋದವ್ರಿಗೆ ಎಲ್ಲರಿಗೂ ಗೌರವ ಇತ್ತು. ಈಗ ಸೋಷಿಯಲ್ ಮೀಡಿಯಾ ಎಲ್ಲವೂ ಬಂದು ಏನಾಗಿದೆ ಅಂದರೆ ಯಾರಿಗೆ ಬೇಕಾದ್ರೂ ಬೈಯುವಂಥ ಸಿಚುವೇಶನ್ ಬಂದು ತಲುಪಿದ್ದೀವಿ. ಅಂದರೆ ನಮ್ಮ ಅಕ್ಕ ತಂಗಿರಿಗೂ ಬೈತಾ ಇದ್ದಾರೆ, ನಮ್ಮ ತಾಯಿಯಂದ್ರಿಗೂ ಬೈತಾ ಇದ್ದಾರೆ, ನಮ್ಮ ಅಣ್ಣಂದ್ರಿಗೂ ಬೈತಾ ಇದ್ದಾರೆ, ನಿಮಗೂ ಬೈತಾ ಇದ್ದಾರೆ, ನಮಗೂ ಬೈತಾ ಇದ್ದಾರೆ. ಅಂದರೆ ಯಾವ ಎಜುಕೇಶನ್ ಮುಖಾಂತರ ನಾವು ಹೊರಡ್ತಾ ಇದ್ದೀವಿ, ಈಗ ಎಲ್ಲಿಗೆ ಬಂದು ನಿಂತಿದ್ದೀವಿ? ಇವತ್ತಿಗೂ ನನ್ನ ಗೆಳೆಯರು ಸುಮಾರು ಜನ ಸೀನಿಯರ್ಸು ಪ್ರೆಸ್ನಲ್ಲಿದ್ದಾರೆ. ಅವ್ರು ಬಂದ ತಕ್ಷಣ ಸಿಕ್ಕಿದ ತಕ್ಷಣ ಹೋಗಿ ಅಪ್ಪಗೆಯಿಂದ ಮಾತಾಡ್ಸೋದಾಗ್ಲಿ, ಒಂದು ಪ್ರೀತಿ ವಿಶ್ವಾಸ ಆಗಲಿ ಎಲ್ಲವೂ ಇತ್ತು. ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ, ಅವತ್ತು ಎಲ್ಲರೂ ಬರೀತಿದ್ರು. ಒಂದು ಸಣ್ಣ ಪುಟ್ಟ ಆರ್ಟಿಕಲ್ನಿಂದ ಬರೆದು ನನ್ನನ್ನು ಇಲ್ಲಿವರೆಗೂ ತಗೊಂಡು ನಿಲ್ಸಿದ್ರು, ಜೊತೆ ನಿಂತ್ಕೊಂಡ್ರು. ಇವತ್ತಿಗೂ ಆ ಪ್ರೀತಿ ವಿಶ್ವಾಸ ಇದೆ. ಆದ್ರೆ ಇವತ್ತಿನ ಜನರೇಷನ್ ನನ್ಗನ್ಸೋದು ಯಾವ ಕಡೆ ಹೋಗ್ತಾ ಇದೆ? ಯಾವುದೋ ಒಂದು ಸಾಲಿಡ್ ಆಗಿರೋದು ಏನು ಕಟ್ತಾ ಇಲ್ಲ ನಾವು. ದಿನ ಬೆಳಿಗ್ಗೆ ಇದ್ರೆ ಗಲಾಟೆ, ಗೋಜಲು, ಯುದ್ಧ, ಮಣ್ಣು ಮಸಿ, ಇದರಲ್ಲೇ ಎಲ್ಲರೂ ಬದುಕ್ತಾ ಇದ್ದೀವಿ. ಈ ಬದುಕಿನ ಮಧ್ಯೆ, ಈ ಜಂಜಾಟಗಳ ಮಧ್ಯೆ, ಈ ಸೋಷಿಯಲ್ ಮೀಡಿಯಾಗಳ ಮಧ್ಯೆ, ಈ ರೀಲ್ಸ್ಗಳ ಮಧ್ಯೆ, ಇದೆಲ್ಲ ಹಾವಳಿಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಆದ ಸಿನಿಮಾ ಬರೋದು ತುಂಬಾ ಕಷ್ಟ. ಯಾಕಂದ್ರೆ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್. ಥಿಯೇಟರ್ ಒಳಗಡೆ ಬರಬೇಕು ಅಂತಂದ್ರೆ ಅವನಿಗೆ, ಅವನು ಗಂಟೆ ಗಟ್ಟಲೆ ರೀಲ್ಸ್ ನೋಡ್ತಾ ಇರ್ತಾನೆ ಕೂತ್ಕೊಂಡು, ಇಲ್ಲ ಗಂಟೆ ಗಟ್ಟಲೆ ಅವ್ನಿಗೆ ಇನ್ನೇನೋ ನ್ಯೂಸ್ ಇದೆ, ಗಾಸಿಪ್ ಇದೆ, ಇನ್ನೊಂದಿದೆ, ಇದ್ರ ಮಧ್ಯೆ ಥಿಯೇಟರ್ಗೆ ಬರ್ಬೇಕು ಅವನು. ಸಿನಿಮಾ ನಿಜವಾಗ್ಲೂ ಇವಾಗ ಕಾಂಪಿಟೇಷನ್ ಇದೀವಿ ನಾವು. ಅವತ್ತು ಸಿನಿಮಾಗೆ ಬರೀ ಪೋಸ್ಟ್ ಅಂಟಿಸಿ ಪೇಪರ್ಲ್ಲಿ ಆ್ಯಡ್ ಕೊಡ್ತಾ ಇದ್ರು, ಈ ಸಿನಿಮಾ ಬರ್ತಾ ಇದೆ ಅಂತ. ಯಾರು ಗೊತ್ತಿಲ್ಲದಂಗೆ ಎಲ್ಲಾ ಥಿಯೇಟರ್ಗಳು ತುಂಬ್ತಾ ಇತ್ತು, ಜನ ಬಂದು ಸಿನಿಮಾ ನೋಡ್ತಾ ಇದ್ರು. ಆ ಕಥೆನ ಬಂದು ನಮಗೆ ಹಳ್ಳಿಗಳಲ್ಲಿ ಮನೆ ಮನೆ ಕತೆ ತಲುಪಿಸೋರು. ಹಿಂಗಿದೆ ಸಿನಿಮಾ, ಹಿಂಗಿತ್ತು ಸಿನಿಮಾ, ರಾಜ್ಕುಮಾರ್ ನೋಡಿದ್ವಿ, ಅನಂತನಾಗ್ ಅವ್ರು ನೋಡಿದ್ವಿ, ಇವ್ರು ನೋಡಿದ್ವಿ, ಅವ್ರು ನೋಡಿದ್ವಿ, ಈ ಕತೆ ಹಿಂಗಿದೆ, ಹಿಂಗ್ ಹೊಡಿತಾ ಇದ್ರು ಅಂತ. ಬಟ್ ಇವತ್ತು ಹೆಂಗಾಗಿದೆ ಅಂದ್ರೆ ರಪ್ಪ ಅಂತ ಯಾವ್ದು ತಲೆ ಹೊಡಿತಾರೋ ಅಂತ ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದೀವಿ. ಯಾವ ವಿಚಾರ ಅಲ್ಲಿ, ಬರೀ ಸಿನಿಮಾ ಅಲ್ಲ, ಆರ್ಟ್ ಅಂತ ಬಂದಾಗ ಪ್ರತಿಯೊಂದರಲ್ಲೂ ಆ ಪರಿಸ್ಥಿತಿ ಎಕ್ಸ್ಟ್ರೀಮ್ ತಲುಪಿಟ್ಟಿದ್ದೀವಿ.